ಫ್ರೆಂಡ್ಸ ಇವತ್ತು ಹುಣ್ಣಿಮೆ ಐತಿ. ಹುಣ್ಣಿಮೆ ಲಾಗ ಏನೇನೈತೆ ಅಂತೇಳಿ ನೋಡೋಣ್ರಿ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿರಲ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ಅದೇ ರೀತಿ ಈ ಥರ ವೆಜಿಟೇಬಲ್ ಸಾಂಬಾರನ್ನ ಮಾಡ್ಕೊರಿ. ಇದು ವೆಜಿಟೇಬಲ್ ಸಾಂಬಾರ್ಗಿಂತ ಮೇನ್ ಎಲ್ಲ ರೀತಿಯ ಕಾಳುಗಳನ್ನ ಹಾಕೇನು ಏನೇನು ಕಾಳು ಹಾಕೇನು ಅನ್ನೋದನ್ನು ಲಾಗ್ನ ಮುಂದೆ ತೋರ್ಸೇನ್ರಿ. ಮತ್ತು ಹೆಂಗೆ ಮಾಡೋದು ಅನ್ನೋದು ಕೂಡ ಏನು ನೋಡಿರಿ. ನಮಸ್ಕಾರ ರೀ ಫ್ರೆಂಡ್ಸೆ, ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಲಾಗ ಹೆಂಗಿರ್ತದೆ ಅಂತೇಳಿ ನೋಡ್ರಿ. ಇಲ್ಲೇ ವೆಸ್ಟೇಜ್ ಅರ್ಬಿ ಅಂತಂದ್ರೆ ನನ್ನ ಮಗಳು ಇನ್ನೂ ಸುಸು ಮಾಡ್ಕೊತಾಳ್ರಿ. ಅದಕ್ಕೆ ದಿನ ಪ್ಯಾಂಪರ್ ಹಾಕ್ಬಾರ್ದು ಅಂತೇಳಿ ಒಂದು ಕೌದಿ ಐತ್ರಿ, ಹಳೆ ಕಾಲದ ನಮ್ಮ ಮಮ್ಮಿ ಹೊರ್ಸ್ಕೊಟ್ಟಿದ್ದು. ಅದ್ರ ಮ್ಯಾಗ ಇವನು ನೈಟಿಗಳನ್ನ ಮಡಿಸಿ ಹಾಕಿರ್ತಾನೆ. ಮರನೇ ದಿನ ಏನು ಮಾಡ್ತಾನಂದ್ರೆ ಎರಡು ಅಥವಾ 3 ಅಂದ್ರೆ ರಿಸಸ್ ಮಾಡ್ರೆ ಅವನ್ನ ವಾಶ್ ಮಾಡಕ್ಕೆ ಹಾಕ್ತಾನೆ ರೀ. ಅದೇ ರೀತಿ ಇವತ್ತಿನ ಕೆಲಸ ಹೆಂಗೈತೆ ಅಂತ ಹೇಳ್ಕೊಂಡ್ರಿ. ಆಕೆಗೆ ಭಾಳ ನೀರು ಕುಡಿತಾಳ್ರಿ. ಮೇನ್ ಡೇ ಇದ್ದಾಗ ಹೇಳ್ತಾಳ್ರಿ ಸುಸು ಬಂದಾವ ಅಂತೇಳಿ, ಒಂದಕ್ಕೆ ಬಂದಾವ ಅಂತ ಹಿಂಗೆ ಹೇಳ್ತಾಳು. ಆದ್ರೆ ನೈಟ್ ಹೇಳಂಗಿಲ್ಲ, ನಿದ್ದಿಗನ್ನ ಮಾಡಿಬಿಡ್ತಾಳು. ಒಂದ್ಸರಿ ಮಾಡ್ತಾಕರೆ ಆದರೂ ನಾ ಏನು ಮಾಡ್ತಾನಂದ್ರೆ ತೋರಿಸ್ತಾನೆ ನೋಡಿರಿ ನಿಮಗೆ. ಹಾಕೋದ್ರಿಂದ ಏನಾಗತ್ತಂದ್ರೆ ಹುಡುಗರಿಗೆ ಇನ್ಫೆಕ್ಷನ್ ಜಾಸ್ತಿ ಆಕತ್ತಂತೇಳಿ ಇದನ್ನು ಕೌದಿರಿ ಇದೆ, ಅದ್ರ ಮ್ಯಾಗ ಒಂದು ನೈಟಿ ಹಾಸ್ತಾನು. ಇದನ್ನು ಬೆಳೆಸಿಟ್ಟು ವಾರಕ್ಕೊಮ್ಮೆ ಉದುರ್ತಾನು. ಇದನ್ನು ವಾರಕ್ಕೊಮ್ಮೆ ಉದುರ್ತಾನೆ ರೀ. ಇದಕ್ಕೆ ಕಂಫರ್ಟ ಆನಂತರ ಡೆಟಾಲ್ ಹಾಕಿ ವಾಶ್ ಮಾಡಿ ಇಟ್ಟಿರ್ತಾನು ನೋಡ್ರಿ. ಪಿಲ್ಲೋ ಇವನ್ನೆಲ್ಲ ಇಟ್ಕೊಂಡು ಮಕ್ಕೊಂಡಿರ್ತಾಳು. ನಂತರ ಇಲ್ಲಿ ಇವತ್ತಿನ ಅಡುಗೆ ಏನಂತಂದ್ರೆ ಶುಕ್ರವಾರ ಐತಲ್ರಿ, ಹುಣ್ಣಿಮೆ ಇದ್ದ ಸಂಬಂಧ ಬೆಳಗ್ಗೆನೇ ಯಜಮಾನ್ರು ಪೂಜೆ ಮಾಡಿರು. ಮನೆಯೆಲ್ಲ ವರ್ಷ ಅಡುಗೆ ಎಲ್ಲ ಆಯ್ತು ನೋಡ್ರಿ. ಈಗ ದೀಪ ಪೂಜೆ ಮಾಡುವಾಗ ಈ ಲೈಟ್ ಹಚ್ತಾವು, ನಾರ್ಮಲಾಗಿ ಈ ಲೈಟ್ ಇರ್ತದೆ ನೋಡ್ರಿ. 2 ಅದಾವು, ಫುಲ್ಲ ಜೋರ ಮತ್ತು ಒಂದು ಲೈಟ್ ಐತ್ರಿ. ಒಂದು ಡಾರ್ಕ್ ಐತಿ, ಒಂದು ಲೈಟ್ ಐತಿ. ಇಲ್ಲೇ ಏನಂದ್ರೆ ನನ್ನ ಮಗಳು ಫುಲ್ ಇಷ್ಟಪಟ್ಟು ತಿಂದಾಡಿರ್ಬೇಕು. ಏನಂತಂದ್ರೆ ಎಲ್ಲ ಕಾಳುಗಳನ್ನ ನೆನೆ ಹಾಕಿ ನಾನು ಈ ಥರ ಏನಂದ್ರೆ ಬಾಜಿ ಮಾಡಿದ್ನಿ. ಇನ್ನೂ ಒಂದು ಸ್ವಲ್ಪ ಇಟ್ಕೊಂಡಾನಿಂದ ನೋಡ್ರಿ. ಎಲ್ಲ ಕಾಳುಗಳು, ಹೆಸರು ಕಾಳು, ಮೊಳಕೆ ಕಾಳು, ಶೇಂಗಾ ಕಾಳು, ಕಡ್ಲೆ ಕಾಳು, ವಟಾಣಿ ಅಷ್ಟನ್ನು ಹಾಕಿ ಈ ಥರ ಪಲ್ಯ ಹೆಂಗೆ ಬಂದಿತ್ತು ಅಂತೇಳಿ ನೋಡ್ತೀನಿ. ಎಲ್ಲ ಫುಲ್ಲಾಗೈತೆ ನೋಡ್ರಿ, ಯಾಕಂದ್ರೆ ಅಷ್ಟು ಸೂಪರಾಗಿತ್ತು ನೋಡ್ರಿ. ಇದ್ರಾಗ ಆಲೂಗಡ್ಡೆ, ಒಂದು ಸ್ವಲ್ಪ ಬೀನ್ಸ, ಗಜ್ರಿ ಹಾಕಿ ಏನೇನು ಮಸಾಲೆ ಹಾಕೋದು ಅನ್ನೋದು ಕೂಡ ಹೇಳ್ತೇನೆ. ಚಪಾತಿ ಮಾಡಿದ್ರಿ ಬೆಳಿಗ್ಗೆದ್ದು, ರೈಸ್ ಐತಿ, ನಂತರ ಚಪಾತಿ ಮಾಡಿದ್ದೆ. ಇಷ್ಟ ನೋಡ್ರಿ ಇವತ್ತಿನಷ್ಟ. ಈಗ ಹಾಲು ತರಕ್ಕೆ ಹೋಗ್ಯಾರ ಯಜಮಾನ್ರೆ. ನಮ್ಮ ಹೊಸೂರಿಂದ ನಮ್ಮ ತವ್ರನ್ಯಾಗ ಇಟ್ಟಾರ್ರಿ. ಫ್ರೆಂಡ್ಸ, ನಾನು 5 ಥರ ಕಾಳನ್ನು ನೆನೆ ಹಾಕ್ಯನು. ಅವನ್ನ ನಾನು ಮೊಳಕೆ ಬರುವಂಗೆ ಅಂದ್ರೆ ನಿನ್ನೆ ಅಂತ ಹಾಕಿ ನೈಟ್ ನೀರಿಂದ ತೆಗೆದಿಟ್ಟಾಗ ಅವು ಬೆಳಗಿನ ಕೂಡ ಮೊಳಕೆ ಬಂದಿದ್ದು. ಇಲ್ಲೇ ಒಂದಿಷ್ಟು ಮಸಾಲೆ ಐಟಮ್ಗಳನ್ನು ಹಾಕೋತಾನೆ. ಏನಂದ್ರೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಕಾಳು ಮೆಣಸು, ಕೊತ್ತಂಬರಿ ಕಾಳು, ಜೀರಿಗೆ, ಸೊಂಪು ಎಲ್ಲ ಹಾಕೇನು. ಸ್ವಲ್ಪ ಶೇಂಗಾ ಕಾಳು, ಬೆಳ್ಳುಳ್ಳಿ ಎಲ್ಲ ಪೇಸ್ಟನ್ನು ಈಗ ಮಾಡ್ಕೊತೇನೆ ನೋಡಿರಿ. ನಂತರ ಕಾಳೆಲ್ಲ ಕುಸಿನ ಅದ್ರಾಗ ಇನ್ನೊಂದು ಸ್ವಲ್ಪ ತರಕಾರಿ ಕುಡ್ಸೇನು ಆ್ಯಡ್ ಮಾಡೀನಿ. ಏನಂದ್ರೆ ಬೀನ್ಸ, ಕ್ಯಾರೆಟ್, ಆಲೂಗಡ್ಡೆ ಹಾಕ್ಯಾನು. ಟೊಮೆಟೊ ಇರೋಕ್ಕಿಲ್ಲ, ಅದಕ್ಕೆ ಹುಂಚೆಹಣ್ಣು ಹಾಕ್ತಾನೆ ನೋಡಿರಿ. ಟೊಮೆಟೊನು ಜಾಸ್ತಿ ಯೂಸ್ ಮಾಡಬೇಡ ಅನ್ನಕತ್ತಿದ್ರು. ಅದಕ್ಕಾಗಿ ನಮ್ಮ ಮನೆ ಹೆಂಗಾರು ಹುಂಚೆಹಣ್ಣು ಇರ್ತದೆ ಅಂಥೇಳಿ ಈ ವಾರ ಯಜಮಾನ್ರಿಗೆ ತೊಗೊಂಬರಕ್ಕೆ ಹೇಳಿಲ್ಲ, ತರಬೇಡ ಅಂತ ಏನು. ಅದಕ್ಕಾಗಿ ಈಗ ಹುಂಚೆಹಣ್ಣು ಹಾಕೊಂಡ್ರಿ. ನನ್ನ ಮಗಳು ಕೂಡ ತುಂಬ ಇಷ್ಟಪಡ್ತಾಳೆ ರೀ ಪಲ್ಯನ. ಹೆಂಗಂದ್ರೆ ಪೂರಿ ಜೊತೆ ಕುರ್ಮಾ ಟೈಪ್ ಆಗಿರ್ತದ್ರಿ. ಅದು ಪೂರಿ ಜೊತೆ ನಾ ಪೂರಿ ಮಾಡತ್ತಿಲ್ಲ ರೀ, ಚಪಾತಿ ಮಾಡತ್ತನ. ಆದರೆ ಪೂರಿ ಜೊತೆ ಹೆಂಗೆ ಕಾಂಬಿನೇಷನ್ ಹಂಗೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಅನ್ಬೋದು ರೀ. ಹುಂಚೆಹಣ್ಣು ನೀವು ಹಾಕುವಾಗೊಮ್ಮೆ ಅದು ಮ್ಯಾಗ ಏನಾರ ದೋಸೆ ಇರ್ತದಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ತೊಳೆದ ಪಲ್ಯಕ್ಕೆ ಅಥವಾ ಎದಕ್ಕೋ ನೀವು ಹಾಕ್ತಿರ್ತಿರಲ್ಲ ಅವಾಗ ನೀರು ಹಾಕಿರಿ. ಫಸ್ಟ್ ಒಂದು ಸ್ವಲ್ಪ ತೊಳೀರಿ, ತೊಳೆದ ನಂತರ ನೆನೆ ಹಾಕಿರಿ. ಈಗ ಇದನ್ನು ಪಲ್ಯನ ಆಗಲೇ ತೋರ್ಸತ್ತೀನಲ್ರಿ, ಮಸ್ತ್ ಅಂದ್ರೆ ಮಸ್ತಾಗಿತ್ತು. ನನ್ನ ಬೇಬಿ ಭಾಳ ಇಷ್ಟಪಟ್ಟು ತಿಂತಾಳ್ರಿ ಇದನ್ನು. ಅದಕ್ಕಾಗಿ ಅಕ್ಕಿ ಸಂಬಂಧಾರು ಮಾಡ್ಬೇಕಂತ ಮಾಡೀನಿ. ಭಾರಿ ಸೂಪರಾಗಿ ಬಂದಿತ್ತು ರೀ ಇದು. ನಾನು ಇಲ್ಲಿ ಆಗ ಎಲ್ಲ ಮಸಾಲೆನ ಹುರಿದ ಮಿಕ್ಸರ್ ಇಟ್ಕೊಂಡನು. ಈಗ ಅಲ್ಲಿ ಆಲೂಗಡ್ಡೆದು ಹಾಕಿಟ್ಟ ನೋಡ್ರಿ. ಉಳ್ಳಾಗಡ್ಡಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಆನಂತರ ಅವನ್ನೆಲ್ಲನೂ ಅದ್ರೊಳಗೆ ಖಾರ, ಉಪ್ಪು ಆಮೇಲೆ ಹಾಕಿರಿ. ಖಾರ, ಅರಿಶಿನ ಎಲ್ಲ ಹಾಕಿ ಮಿಕ್ಸಿ ಮಾಡಿರಿ. ಒಂದು ಸ್ವಲ್ಪ ನೀರು ಹಾಕಿ, ಕೊಬ್ಬರಿ ಇದ್ರೆ ಕೊಬ್ಬರಿ ಕೂಡ ಹಾಕಿರಿ. ಒಂದೆರಡು ಗೋಡಂಬಿ ಪೀಸ್ ಹಾಕಿನಿ. ಭಾರಿ ಮಸ್ತ್ ಗ್ರೇವಿ ಆಗಿತ್ತು ರೀ ಅದು. ಆ ಗ್ರೇವಿನ ನಾವು ಏನು ಮಾಡ್ಬೇಕಂತಂದ್ರೆ ಈ ಒಂದು ಏನು ಕಾಳು ಕುದಿಸೇವಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಗ್ರೇವಿ ಹಾಕಿ ಪೂರ್ತಿ ಅಲ್ಲಾಡಿಸ್ರಿ. ಆನಂತರ ಏನು ಕಾಳು ಕುದಿಸೇವಲ್ಲ ಅಲ್ಲಷ್ಟನ್ನು ಮಿಕ್ಸ್ ಮಾಡಿರಿ. ಅದಕ್ಕೆ ಮ್ಯಾಗ ಕೊತ್ತಂಬರಿ, ಶುಗರ್ ಹಾಕಿರಿ, ಇದಕ್ಕೆ ಬೆಲ್ಲ ಹಾಕಿರಿ. ಗ್ಲೋವಿನ್ ಎಷ್ಟೈತೆ ನೋಡಿರಿ, 13 ಪಾಯಿಂಟ್ ಐತ್ರಿ. ಎಷ್ಟು ಇರ್ಬೇಕಂದ್ರೆ ಫಿಮೇಲ್ 11ರಿಂದ 14 ಇರಬೇಕು. ಅದೇ ರೀತಿ ಬ್ಲಡ್ ಶುಗರ್ ಎಷ್ಟೈತೆ ಅಂದ್ರೆ 95 ಐತಿ. ಆನಂತರ 70ರಿಂದ 100 ಇರಬೇಕು. ಇಲ್ಲೇ ಥೈರಾಯ್ಡ್ ಟೆಸ್ಟ್ ಇಲ್ಲಿ ಕೊಟ್ಟಾರ ನೋಡಿರಿ. ಅವ್ರ ಮೇಡಮ್ಮ ಮಾರ್ಕ್ ಹಾಕ್ಯಾರು 1.26 ಐತ್ರಿ. ಇದು ನಾರ್ಮಲ್ ಅಂತ ಹೇಳಿರು. ಹಾಗಾಗಿ ನಾನು ಬ್ಲಡ್ ರಿಪೋರ್ಟ್ ನೋಡಿರಿ ಇಷ್ಟೈತಿ.
ಬ್ಲಡ್ ರಿಪೋರ್ಟ್ ನಿಮ್ಗೆ ತೋರ್ಸೇನಲ್ರಿ, ಆದಷ್ಟು ಎಲ್ಲರೂ ಏನು ಮಾಡಿರಿ, ಈ ಏನು ಶುಗರ್ ಸಕ್ರೆ ಬರ್ತೈತಲ್ರಿ ಅದನ್ನ ಒಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ. ಆರ್ಗ್ಯಾನಿಕ್ ಬೆಲ್ಲ ಬರ್ತದೆ ರೀ, ಸಕ್ರೆ ಮಿಕ್ಸಿದ್ ಬೆಲ್ಲ ಅಲ್ರಿ, ಆರ್ಗ್ಯಾನಿಕ್ ಬೇರೆ ಬೆಲ್ಲ ಬರ್ತದೆ ರೀ. ಸ್ವಲ್ಪ ರೇಟ್ ಅಂದ್ರೆ 70 ರೂಪಾಯಿ ಕೆ ಜಿ ಇರ್ತೈತಿ. ಆದಷ್ಟು ಬೆಳಕ ಬರತ್ತೆ, ಆದಷ್ಟು ಅದನ್ನು ತೊಗೋರಿ. ಮತ್ತು ಸಕ್ರೆದು ಹೆಚ್ಚು ಬಿಟ್ಟಬೇಡ್ರಿ. ನಾನು ಆಯಿಲ್ ಏನು ಮಾಡ್ತಾನಂದ್ರೆ ನಿಮ್ಗೆ ಮನೆ ಲಾಗ್ನಾಗ ತೋರ್ಸೀನಿ ರೀ. ನಾವು ಗಾಣದ ಎಣ್ಣೆ ಯೂಸ್ ಮಾಡ್ತಾನೆ ರೀ, ರಿಫೈಂಡ್ ಆಯಿಲನ್ನು ಯೂಸ್ ಮಾಡೋಂಗಿಲ್ಲ, ಗಾಣದ ಎಣ್ಣೆಯನ್ನು ಯೂಸ್ ಮಾಡ್ತಾನೋ. ಮತ್ತು ಕರದ ಎಣ್ಣೆಯನ್ನು ಪುನಃ ಬಳಸ್ಬಾರ್ದು. ಅದಕ್ಕೆ ನಾ ಏನು ಮಾಡ್ತೇನೆ ಅದನ್ನು ದೀಪ ಹಚ್ಚಕ್ಕೆ ಹಂಗಂತೆ ದೇವರಿಗೆಲ್ಲ ಹೊರಗೆ ಬಾಗಿಲು ದೀಪ ಹಚ್ತಿರ್ತಾವಲ್ಲ ಅವಾಗ ಯೂಸ್ ಮಾಡಿರತ್ತಂತೆ. ಒಂದು ಈ ಥರ ಸ್ಟೋರ್ ಮಾಡಿ ಇಟ್ಕೋತಾನೋ. ಕರದ ಎಣ್ಣೆಯನ್ನು ಪುನಃ ಯೂಸ್ ಮಾಡಬೇಡ್ರಿ. ಆದಷ್ಟು ತರಕಾರಿ ತಿನ್ನಿರಿ, ಹಣ್ಣು ತಿನ್ನಿರಿ. ಬಾಳೆಹಣ್ಣು ಅಂತ ನನ್ನ ಮಗಳು ಹೆಚ್ಚಿಗೆ ಹಣ್ಣು ಹಾಕ್ತೇವೆ ರೀ ನಾವು. ಆರೆಂಜ, ಪೈನಾಪಲ್ಲ ಮತ್ತು ಪಪಾಯ ನಾ ಜಾಸ್ತಿ ಅವ್ನು ತಿಂತೇನೆ. ಕಾಳುಗಳನ್ನು ಜಾಸ್ತಿ ತಿಂತೀವಿ. ಆನಂತರ ರೈಸ್ ಅಂತೂ ಈಗ ಒಂದು 20 ದಿನ ಆಯ್ತು ನೋಡಿರಿ. ಎಲ್ಲಾರು ಫಂಕ್ಷನ್ ಇದ್ದಲ್ಲಿ ತಿಂತೇನೆ ರೀ, ಅಂದ್ರೆ ಬಿಡೋಕ್ಕಾಗಲ್ರಿ. ಮನ್ಯಾಗ ಮಾತ್ರ ಒಟ್ಟು ಒಂದು ಅಗಳು ಮುಟ್ಟೋದಿಲ್ರಿ ನಾನು. ಅದರ ಬದಲಿ ನುಚ್ಚು ಮಾಡ್ಕೊತಾನೆ, ಚಪಾತಿ ರೊಟ್ಟಿ ನೋಡ್ರಿ ಜಾಸ್ತಿ. ದೋಸೆ ಅವನು ಸರಿ ಮಾಡೋದು ಬಿಟ್ಟನ್ರಿ ನಾನೀಗ. ಈಗ ಪೇಟೆಗೆ ಹೋಗಿ ಬರ್ತಾನೆ ನಾನು ನೋಡ್ರಿ, ಹೋಗಿ ಬರ್ತಾನೆ ಆಮೇಲೆ ಬೇಟೆಕಂಡ್ರಿ ಫ್ರೆಂಡ್ಸ. ಇಲ್ಲೇ ನಾನು ಮಾರ್ಕೆಟಿಗೆ ಬಂದೀನಿ ರೀ. ನಮ್ಮ ಒಂದು ಇಲ್ಲಿ ನೋಡಿರಿ ಆರ್ಗ್ಯಾನಿಕ್ ಬೆಲ್ಲ ನೋಡಿರಿ, ಅದು ಆರ್ಗ್ಯಾನಿಕ್ ಬೆಲ್ಲ. ಆನಂತರ ನಾರ್ಮಲ್ ಬೆಲ್ಲ. ಇದು ನಾನು ಏನಾರು ಫಂಕ್ಷನ್ ಹುಗ್ಗಿದು ಮಾಡುವಾಗ ನಾರ್ಮಲ್ ಬೆಲ್ಲ ಏನು ಮಾಡ್ತಾನೋ, ಡೈಲಿ ಚಾಕ ಈ ಕಪ್ ಕಲರ್ ಇರ್ತಾ ಆರ್ಗ್ಯಾನಿಕ್ ಇದನ್ನು ಯೂಸ್ ಮಾಡ್ತಾನೋ. ಅವಲಕ್ಕಿ, ಆನಂತರ ಸೋಪ, ಉದ್ದಿನ ಕಡ್ಡಿ ಎಲ್ಲನೂ ಪೂರ್ತಿ ಏನು ಈ ರವಾ ಎಲ್ಲ ಬಿಟ್ಟು ಉಳ್ಕಿದೆಲ್ಲ ತೊಗೊಂಬಿಟ್ಟಿರ್ತಾನೆ. ಅಂದ್ರೆ ರವಾ ಅಕ್ಕಿ ಇದು ಬೇರೆ ಕಡೆ ತಂದಿರ್ತಾರೆ. ಸಾಯಂಕಾಲ ಟೈಮಿಗೆ ನಾನು ಇಲ್ಲೇ ದೀಪ ಹಿಂಗೆ ಹಚ್ಚಿರ್ತಾನೆ ನೋಡ್ರಿ. ಹೆಂಗಂದ್ರೆ ದೀಪಾವಳಿ ಜಗ್ಮಗ್ ಇರ್ಬೇಕಂತ ಹೇಳಿ ಇಲ್ಲಿ ಹೊರಗೆ ಆಕಾಶ ಬಿಟ್ಟು ಆನಂತರ ಪೂರ್ತಿಯಲ್ಲಿ ತೆರಸ್ಮ್ಯಾಗ ಏನು ಮಾಡ್ತಾವೆ ಅಂದ್ರೆ ಲೈಟ್ಸ್ ಹಾಕಿಬಿಟ್ಟವ್ರಿ. ಒಂದು ಫುಲ್ ಜಗ್ಬಗ್ ಆಕತಿ, ಓಣಿ ತುಂಬ ಎಲ್ಲ ಲೈಟ್ ಹಾಕ್ಯಾರ್ರಿ. ಭಾಳ ಅದನ್ನ ನೋಡಿ ಖುಷಿ ಆಕತಿ. ನಾವೆಲ್ಲ ಏನು ಮಾಡ್ಬೋದು, ನನ್ನ ಮಗಳು ನೋಡ್ರಿ ಬಾಗಿಲು ಕೇಸಿದ ಹೂವೆಲ್ಲ ತುಂಬ ಹೊರಗೆ ಹೋಗ್ಯಾತಾಳು. ನಮಸ್ಕಾರ ರೀ ಫ್ರೆಂಡ್ಸ, ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೇನೆ ರೀ. ಮತ್ತು ನಾಳೆ ಲಾಗ್ನಾಗ ಭೇಟಿಯಾಕನ್ರಿ. ಇನ್ನು ನಮ್ಮ ಅಜ್ಜಿ ನಮ್ಮ ಬೈಲುಂಗದಾಗ ಸೋಮವಾರ ಜಾತ್ರೆ ಐತ್ರಿ 18ನೇ ತಾರೀಕಿಗೆ. ನಮ್ಮ ಬೈಲುಂಗ ಸುತ್ತಮುತ್ತ ಯಾರ್ಯಾರು ನನ್ನ ಲಾಗ್ ನೋಡ್ತಿದ್ರೆ ಬಂದು ಜಾತ್ರೆಯನ್ನು ನೋಡ್ರಿ. ನಿಮಗೆ ಈಗ ಬೇಕಾದಂಥ ಸಾಮಾನುಗಳು ತೊಗೋರಿ. ಅದೇ ರೀತಿ ಕೃಷಿ ಮೇಳ ಕೂಡ ಐತ್ರಿ. ನಮ್ಮ ಬೈಲುಂಗ ಸುತ್ತಮುತ್ತ ಇದ್ದವರು, ಬೆಂಗಳೂರು ಇದ್ದವ್ರು ಎಲ್ಲರೂ ಕೂಡ ಜಾತ್ರೆ ಮಸ್ತ್ ಮಾಡಿರಿ. ಬಾಯ್ ರೀ, ಮತ್ತು ಮುಂದಿನ ಲಾಗ್ನಾಗ ಭೇಟಿಯಾಕನು.